ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ನೀವೀಗ ಆಲ್ರೆಡಿ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ ಬಂದಿದ್ದೀರಿ. 19ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು. ಎಲ್ಲಾ ಪ್ರೋಸೆಸ್ ಕೂಡ ಈಗ ಕಂಪ್ಲೀಟ್ ಆಗಿದೆ. ಎಕ್ಸಾಮ್ ಡೇಟ್ ಅನ್ನು ಕೂಡ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ 1ನೇ ತಾರೀಕಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಈ ಎಕ್ಸಾಮಿಗೆ ಮುಖ್ಯವಾಗಿ ಸಿಲೆಬಸ್ ಏನಿರುತ್ತೆ, ಯಾವ ಭಾಗದಿಂದ ಎಷ್ಟು ಪ್ರಶ್ನೆಗಳು ರೈಸ್ ಆಗ್ತವೆ, ಯಾವ ರೀತಿ ಇದನ್ನ ಓದಬೇಕು ಅನ್ನೋದು ತುಂಬಾ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕಾಗಿ ಕಮೆಂಟ್ ಗಳನ್ನು ಕೂಡ ಹಾಕ್ತಾ ಇದ್ರು. ಸರ್, ಇದಕ್ಕೆ ರಿಲೇಟೆಡ್ ಆಗಿ ಅಂದ್ರೆ ಸಿಲೆಬಸ್ ರಿಲೇಟೆಡ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ಇವತ್ತು ಇನ್ ಡಿಟೇಲ್ ಆದಂತಹ ಮಾಹಿತಿಯನ್ನ ನಿಮ್ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ನನಗೊಂದು ದೊಡ್ಡ ಗೊಂದಲ ಕ್ರಿಯೇಟ್ ಆಗ್ತಾ ಇದೆ. ಇದೇನಂತ ಹೇಳಿದ್ರೆ, ಈ ಸಾರಿ ಅಂದ್ರೆ ಫಸ್ಟ್ ಟೈಮ್ ಇದು ಎಕ್ಸಾಮ್ ಥ್ರೂ ರಿಕ್ರೂಟ್ಮೆಂಟ್ ನಡೀತಾ ಇರೋದ್ರಿಂದ ಈ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗಿ ನಡೀತಿತ್ತು ಅಥವಾ ಅರ್ಧಕ್ಕ ಕ್ಯಾನ್ಸಲ್ ಆಗತ್ತೋ ದೊಡ್ಡ ಗೊಂದಲ ಕ್ರಿಯೇಟ್ ಆಗಿದೆ. ಯಾಕಂತ ಹೇಳಿ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿದ್ರೆ ಪೂರ್ತಿಯಾದಂತಹ ಮಾಹಿತಿ ನಿಮ್ಗೆ ಸಿಗ್ತತಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮ್ಗೆ ನೋಟಿಫೈ ಆಗ್ತಾವು. ಜೊತೆಗೆ ಈ ವಿಡಿಯೋನ ಎಲ್ಲಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಎಷ್ಟೋ ಅಭ್ಯರ್ಥಿಗಳು ಈಗ ತಾನೇ B.Ed ಅನ್ನ ಮುಗಿಸ್ಕೊಂಡು ಗೆಸ್ಟ್ ಟೀಚರ್ಸ್ ನೇಮಕಾತಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕಿ ಫುಲ್ ಜೋಶ್ನಾಗ ಇರ್ತಾರ. ಬಟ್ ಜೋಶ್ನಾಗ ಏನ್ ಓದ್ಬೇಕು ಅನ್ನೋದೇ ಗೊತ್ತಿರಂಗಿಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಅಂತಹ ಎಲ್ಲಾ ಅಭ್ಯರ್ಥಿಗಳಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗಲಿ. ಯಾಕೆ ಹೇಳತ್ತಾನ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಸಿಲೆಬಸ್ ಓದ್ಬೇಕು ಅಂತ ಹೇಳಿ ನೀವು ವೆಬ್ಸೈಟ್ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ವೆಬ್ಸೈಟ್ ಅಲ್ಲೂ ಕೂಡ ಎಲ್ಲೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಅಂತಹ ಎಲ್ಲಾ ನಿಮ್ಮ ಅಭ್ಯರ್ಥಿಗಳಿಗೂ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಪೂರ್ತಿಯಾಗಿ ನೋಡಿದಾದ್ಮೇಲೆ ಏನಾದ್ರು ಡೌಟ್ಸ್ ಕ್ರಿಯೇಟ್ ಆದ್ವಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗ ಆನ್ಸರ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಹಾಗೇನೆ ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಮೊದಲಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಸ್ವರೂಪ ಯಾವ ರೀತಿಯಾಗಿರ್ತತಿ ಅಂತ ನೋಡೋದಾದ್ರೆ, ಕಡ್ಡಾಯ ಕನ್ನಡ ಅನ್ನುವಂತಹ ಒಂದು ಭಾಗದಿಂದ 20 ಪ್ರಶ್ನೆಗಳಿರ್ತಾವು, 20 ಅಂಕಗಳನ್ನ ಹೊಂದಿರ್ತತಿ. ನಾ ಮೊದ್ಲ ಹೇಳ್ಬಿಡ್ತೀನಿ, ಕ್ವಶನ್ ಪೇಪರ್ 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಆಗಿರ್ತತಿ. ಮಲ್ಟಿಪಲ್ ಚಾಯ್ಸ್ ಇರ್ತಕ್ಕಂತಹ ಕ್ವಶನ್ ಪೇಪರ್ ಇದಾಗಿರ್ತತಿ. ಆಮೇಲೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದಕ್ಕೆ ಇರುವುದಿಲ್ಲ. 1ನೇ ಕ್ವಶನ್ ಇಂದ 100ನೇ ಕ್ವಶನ್ ವರೆಗೂ ಎಲ್ಲಾ ಕ್ವಶನ್ ಅನ್ನು ಕೂಡ ಟಚ್ ಮಾಡಬೇಡ್ರಿ, ಯಾವ್ದನ್ನು ಬಿಟ್ಟು ಬರಬೇಡ್ರಿ. ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರ, ಹೈಸ್ಕೂಲ್ ಅಂದ್ರೆ ಈಗ ಗೆಸ್ಟ್ ಟೀಚರ್ ಮತ್ತೆ ಗೆಸ್ಟ್ ಲೆಕ್ಚರರ್ ಎರಡೂ ಪೋಸ್ಟ್ಗೂ ಒಂದ ಎಕ್ಸಾಮ್ ನಡೀತೈತಿ, ಒಂದ ದಿನ ನಡೀತೈತಿ. 1ನೇ ತಾರೀಕಿಗೆ ನಡೀತೈತಿ. ಈ ಒಂದ ಎಕ್ಸಾಮ್ ಇರ್ತೈತಿ, ಒಂದ ಸಿಲೆಬಸ್ ಇರ್ತೈತಿ. ಅವ್ರಿಗೆ ಬೇರೆ ಸಿಲೆಬಸ್, ನಿಮಗೆ ಬೇರೆ ಸಿಲೆಬಸ್, ಅವ್ರಿಗೊಂದು ಬೇರೆ ಟೈಮಿಂಗು, ನಿಮ್ಗೊಂದು ಬೇರೆ ಟೈಮಿಂಗು ಎಕ್ಸಾಮ್ ಇರುವುದಿಲ್ಲ. ಎಲ್ಲರಿಗೂ ಕೂಡ ಏಕಕಾಲದಲ್ಲಿ ಏಕರೂಪದಲ್ಲಿ ಎಕ್ಸಾಮ್ ನಡೀತೈತಿ. ಅದನ್ನ ನೆನ್ಪಿಟ್ಕೊಡ್ರಿ. ಸೊ ಕಡ್ಡಾಯ ಕನ್ನಡದಿಂದ 20 ಪ್ರಶ್ನೆಗಳ ರೈಸ್ ಆಕಾವು, 20 ಅಂಕಗಳನ್ನ ಹೊಂದಿರ್ತತಿ. ಅದೇ ರೀತಿ ಕಡ್ಡಾಯ ಇಂಗ್ಲಿಷ್ ದಿಂದ 20 ಪ್ರಶ್ನೆಗಳನ್ನ ರೈಸ್ ಮಾಡ್ತಾರ, 20 ಅಂಕಗಳನ್ನು ಕೂಡ ಇದು ಹೊಂದಿರ್ತತಿ. ಇನ್ನು ಕಡ್ಡಾಯ ಕನ್ನಡದೊಳಗೆ ಏನೆಲ್ಲ ಓದ್ಕೋಬೇಕು ಅಂತ ಹೇಳಿದ್ರೆ, ಕನ್ನಡಕ್ಕೆ ಸಂಬಂಧಪಟ್ಟಂಗ ಸಾಹಿತ್ಯ, ಕನ್ನಡದ ಸಾಹಿತ್ಯ ಆಗಿರ್ಬೋದು, ಕನ್ನಡ ವ್ಯಾಕರಣ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ, ಈ ರೀತಿ ನವ್ಯ ಕಾವ್ಯ ಇವೆಲ್ಲ ಏನ್ ಬರ್ತಾವ ಕನ್ನಡದಾಗ, ಆ ಎಲ್ಲಾ ಮಾಹಿತಿಯನ್ನು ಕೂಡ ನೀವು ಇದ್ರಾಗ ಓದ್ಕೋಬೇಕು. ಈಗ ನೀವು ನೋಡತ್ತಿರ್ಬೋದು ಸ್ಕ್ರೀನ್ ಮೇಲೆ ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲಿಷ್ ಮತ್ತೆ ಇವೆಲ್ಲ ಏನೀಗ ತೋರ್ಸಾತಿರಲ್ಲ, ಅದು ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ. ಇಲ್ಲಿ ಬರ್ತಕ್ಕಂಥದ್ದನ್ನ ನೀಟಾಗಿ ಸ್ಕ್ರೀನ್ ಶಾಟ್ ತಗೊಳ್ರಿ ಅಥವಾ ನೋಟ್ ಡೌನ್ ಮಾಡಿ ಇಟ್ಕೊಳ್ರಿ. ಇದನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಎಕ್ಸಾಮ್ನಾಗ ಈಸಿಯಾಗಿ ಅಂಕಗಳನ್ನ ಗಳಿಸಬಹುದು. ಇನ್ನ ಕಡ್ಡಾಯ ಇಂಗ್ಲಿಷ್ ಅಂತ ಬಂದಾಗ 20 ಪ್ರಶ್ನೆಗಳಂತ ಹೇಳಿನಿ. ಇದ್ರಾಗ ಏನೇನು ಓದ್ಬೇಕು ಅಂತ ಹೇಳಿದ್ರೆ, ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಗೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಗಳನ್ನ ಓದ್ಬೇಕು. ರೀಡಿಂಗ್, ಲಿಸ್ನಿಂಗ್, ಆಮೇಲೆ ಸ್ಪೀಕಿಂಗ್, ರೈಟಿಂಗ್, ಇವೇನು LSR ಅದಾವಲ್ಲ, ಇವುಗಳ ಬಗ್ಗೆ ಪೂರ್ತಿ ಆದಂತ ನಾಲೆಜ್ ಇರಬೇಕು. ಹಾಗೇನೆ ಟೀಚಿಂಗ್ ಮೆಥಡ್ ಅಂತ ಏನ್ ಬರ್ತಾವಲ್ಲ, ಡೈರೆಕ್ಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್, ಬೈಲಿಂಗ್ವಲ್ ಮೆಥಡ್, ಇವೆಲ್ಲಾ ಮೆಥಡ್ ಗಳ ಬಗ್ಗೆನೂ ಕೂಡ ನಿಮಗೆ ನಾಲೆಜ್ ಇರಬೇಕು. ಆಮೇಲೆ ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಅಂತ ಹೇಳಿ ಬರ್ತೈತಿ, ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಜ್ಞಾನ ಇರಬೇಕು. ಮತ್ತೆ ಇದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಅನ್ನು ಕೂಡ ಓದ್ಕೋಬೇಕು. ಇನ್ನ ಶಿಶು ವಿಕಸನ ಮತ್ತು ಬೋಧನಾ ಕ್ರಮದ ಮೇಲೆ ಅಂದ್ರೆ ಸೈಕಾಲಜಿಗೆ ಸಂಬಂಧಪಟ್ಟಂಗ 40 ಪ್ರಶ್ನೆಗಳು, 40 ಅಂಕಗಳನ್ನ ಹೊಂದಿರ್ತತಿ. ಈ ಡಿಟೇಲ್ ಆಗಿ ಸೈಕಾಲಜಿನ ಓದ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಇದಕ್ಕ ತುಂಬಾ ಹೆಲ್ಪ್ ಆಕತಿ. ಇವೆಲ್ಲ ಏನದಾವ ನೀವು, ಇವೆಲ್ಲ GPSTR, PSTR, HSTR ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ಇದೆಲ್ಲ ಹೆಲ್ಪ್ ಆಗುವಂತದ ನಿಮ್ಗೆ. ಸೊ ಅದಕ್ಕೆ ಓದ್ಬೇಕಾದ್ರೆ ಒಂದ್ಸಲ ನೀಟಾಗಿ ಓದ್ಕೊಂಡ್ಬಿಡ್ರಿ. ಇನ್ನ ಕೊನೆಯದಾಗಿ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೂ ಶೈಕ್ಷಣಿಕ ಪ್ರಚಲಿತ ಘಟನೆಗಳ ಬಗ್ಗೆ 20 ಪ್ರಶ್ನೆಗಳನ್ನ ಕೇಳ್ತಾರ, 20 ಅಂಕಗಳನ್ನ ಹೊಂದಿರ್ತತಿ. ಸೊ ಇದ್ರಾಗ ಏನ್ ಓದ್ಬೇಕು ಅಂತ ಹೇಳಿದ್ರೆ, ಈಗ ನಿಮ್ ಸ್ಕ್ರೀನ್ ಅಲ್ಲಿ ಬರತೈತಿ, ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಡ್ರಿ ಅಥವಾ ಸ್ಕ್ರೀನ್ ಶಾಟ್ ತಗೊಂಡಿಟ್ಕೊಡ್ರಿ. ಯಾಕೆ ಹೇಳತ್ತಾನ ಇಷ್ಟು ಒತ್ತು ಕೊಟ್ಟ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ನಿಮಗೆ ಬೇರೆ ಎಲ್ಲೂ ಸಿಗುದಿಲ್ಲ. ಅದಕ್ಕೋಸ್ಕರನೇ ಒಂದ್ಸರಿ ನೀಟಾಗಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರಿ ಅಂದ್ರೆ ಎಕ್ಸಾಮಿಗೆ ಓದಾಕ ನಿಮ್ಗೆ ತುಂಬಾ ಅನುಕೂಲ ಆಕತಿ. ಸೊ ಪ್ರಸ್ತುತ ಶೈಕ್ಷಣಿಕ ಒಲವುಗಳು ಹಾಗೂ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ಹೆಂಗಿರ್ಬೇಕಂತ ಹೇಳಿದ್ರೆ,
ಅದು ಇಂಡಿಯಾದ್ದು ಆಗಿರ್ಬೇಕು, ಕರ್ನಾಟಕದ್ದು ಆಗಿರ್ಬೇಕು, ಪ್ರೆಸೆಂಟ್ ಇವೆಂಟ್ ಮತ್ತೆ ಅಚೀವ್ಮೆಂಟ್ಸ್ ಇರ್ಬೇಕು ಎದ್ರಾಗ, ವಿಚ್ ಇಸ್ ಫೇವರ್ಲಿ ರಿಲೇಟೆಡ್ ಟು ದಿ ಎಜುಕೇಶನಲ್, ಶೈಕ್ಷಣಿಕ ಇದು ವಿದ್ಯಮಾನ, ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಗ ಒಂದಷ್ಟು ಮಾಹಿತಿಯನ್ನು ನೀವು ಓದ್ಕೊಂಡಿರಲೇಬೇಕು. ಸೊ ಇದು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಸ್ವರೂಪ ಆಗಿತ್ತು. ನಾನು ಆಲ್ರೆಡಿ ಹೇಳ್ದಂಗ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ. 100 ಪ್ರಶ್ನೆಗಳು 100 ಅಂಕಗಳು, ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಇನ್ ಡೀಟೇಲ್ ಆಗಿ 1ನೇ ಪ್ರಶ್ನೆಯಿಂದ ಲಾಸ್ಟ್ನೇ ಪ್ರಶ್ನೆವರೆಗೂ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಟಚ್ ಮಾಡಿ ಬರ್ರಿ, ಯಾವ್ದನ್ನು ಬಿಟ್ಟು ಬರಬೇಡ್ರಿ. ಸೊ ಇದು ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಆಯ್ತು. ಇನ್ನ ಎಕ್ಸಾಮ್ ನಡೀತೈತೆ ಏನ್ ಕ್ಯಾನ್ಸಲ್ ಆಗತ್ತೆ ಅನ್ನೋದು ದೊಡ್ಡ ಗೊಂದಲ ಐತಿ. ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇವರು ಈ ರೀತಿಯಾದಂತಹ ಸಿಟಿ ಥ್ರೂ ಯಾಕೆ ತುಂಬ್ಕೊಳಕತ್ತೇವೆ ಅನ್ನೋದಕ್ಕೆ ಒಂದು ರೀಸನ್ ಕೊಟ್ಟಾರ. ಏನ್ ರೀಸನ್ ಅದು, ಲಾಸ್ಟ್ ಟೈಮ್ ಅಂದ್ರೆ ಏನ್ ರಿಸಲ್ಟ್ ಬಂತಲ್ಲ SSLC ಮತ್ತು PUC, ಆ ರಿಸಲ್ಟ್ ಡೌನ್ ಆಗೈತಿ. ಡೌನ್ ಯಾಕೆ ಆಗೈತಿ ಅಂತ ಹೇಳಿದ್ರೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ರಿಸಲ್ಟ್ ಡೌನ್ ಆಗೈತಿ ಅನ್ನುವಂತಹ ರೀಸನ್ ಅನ್ನ ಕೊಟ್ಟಾರ. ರೀಸನ್ ಕೊಟ್ಟ ಕೇರಳಿ ನೆಕ್ಸ್ಟ್ ಈ ಗೆಸ್ಟ್ ಟೀಚರ್ಸ್ ಮತ್ತು ಗೆಸ್ಟ್ ಲೆಕ್ಚರ್ ತುಂಬ್ಕೋಬೇಕಾದ್ರೆ ಡೈರೆಕ್ಟ್ ಆಗಿ ಎಕ್ಸಾಮ್ ಥ್ರೂ ನಾವು ತುಂಬಿಕೊಂಡ್ರೆ ನಮಗೆ ಸ್ವಲ್ಪ ಕ್ವಾಲಿಟಿ ಇರ್ತಕ್ಕಂತಹ ಟೀಚರ್ಸ್ ಸಿಗ್ತಾರ ಅನ್ನುವಂತಹ ಉದ್ದೇಶವನ್ನು ಹೊಂದೇವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ಯಾರ. ಸೊ ಈ ಒಂದು ಹೇಳಿಕೆಯಿಂದ ಈ ಹೋಲ್ ಪ್ರೊಸೆಸ್ ಏನೈತಲ್ಲ ಗ್ಯಾರಂಟಿ ಸ್ಟಾಪ್ ಆಗೋ ಚಾನ್ಸಸ್ ಹೆಚ್ಚೈತಿ. ನಾ ಹಂಗಂತ ಹೇಳಿ ನಿಮ್ಮನ್ನು ಡಿಮೋಟಿವೇಟ್ ಮಾಡತ್ತಿಲ್ಲ, ಇರು ಫ್ಯಾಕ್ಟ್ ಬಗ್ಗೆ ಮಾತಾಡತ್ತೇನೆ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗ ಹೋರಾಟ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ಅಭ್ಯರ್ಥಿಗಳು ರೆಡಿ ಆಗ್ಯಾರ. ಅದ್ರ ಜೊತೆಗೆ ಇದನ್ನ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿ ಸಚಿವರಿಗೂ ಕೂಡ ಇದಕ್ಕ ಮನವಿ ಪತ್ರವನ್ನ ಆಲ್ರೆಡಿ ಸಬ್ಮಿಟ್ ಮಾಡ್ಯಾರ. ನೀವೀಗ ಆಲ್ರೆಡಿ ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂತಹ ನ್ಯೂಸ್ ಗಳನ್ನ ನೋಡ್ಕೊಂಡಿರ್ಬೋದು, ಈಗ ನಿಮ್ ಸ್ಕ್ರೀನ್ ಅಲ್ಲೂ ಬರತ್ತಾವ. ಸೊ ನೋಡ್ಕೊರಿ, ಸ್ಟಾಪ್ ಮಾಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಮಾಡ್ಕೊಳತ್ತಾರ. ಅದ್ರ ಜೊತೆಗೆ ಸ್ಟಾಪ್ ಮಾಡದೇ ಇದ್ರೆ ಖಂಡಿತ ಹೋರಾಟವನ್ನ ಮಾಡ್ತೇವೆ ಅಂತನೂ ಕೂಡ ಹೇಳ್ತಾ ಇದಾರೆ. ಇವ್ರು ಹೆಂಗಂದ್ರ ಕೊಡು ಸಂಬಳ ಅತ್ಯಂತ ಕಡಿಮೆ ಮತ್ತು ಕ್ವಾಲಿಟಿ ಫಲಿತಾಂಶ ಬಂದಿಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಗೆಸ್ಟ್ ಟೀಚರ್ಸ್ ಮತ್ತು ಗೆಸ್ಟ್ ಲೆಕ್ಚರರ್ ಮೇಲೆ ಕನ್ವರ್ಟ್ ಮಾಡ್ಬಿಡುದು. ಇದು ಏನೈತಲ್ಲ ತುಂಬಾ ಖಂಡನೀಯವಾದಂಥದ್ದಿದೆ. ಅದ್ರ ಜೊತೆಗೆ ನೀವು ಹಂಗೇನಾರ ಕ್ವಾಲಿಟಿ ಟೀಚರ್ಸ್ ಬೇಕಂತ ಹೇಳಿದ್ರೆ 100 ಅಂಕದ ಯಾಕ 200 ಅಂಕದ್ದನ್ನು ಕೂಡ ನೀವು ಎಕ್ಸಾಮ್ ಇಡ್ರಿ, ಪರ್ಮನೆಂಟ್ ಪೋಸ್ಟ್ ತುಂಬ್ಕೊಂಡ್ಬಿಡ್ರಲ್ಲ. ಅದು ಬಿಟ್ಟು ಕ್ಯಾರ್ಲೆ ಇದನ್ನ ಏನು ಗೆಸ್ಟ್ ಟೀಚರ್ಸ್ಗೆ ಅಥವಾ ಗೆಸ್ಟ್ ಲೆಕ್ಚರರ್ಗೆ ಈ ತರ ಒಂದು ಎಕ್ಸಾಮ್ ಥ್ರೂ ಆಮೇಲೆ ಡೆಮೋ ಕ್ಲಾಸು ಕೊಡ್ಬೇಕಂತ ಇಷ್ಟೆಲ್ಲಾ ಕೊಟ್ಟು ಇಷ್ಟೆಲ್ಲಾ ಆದ್ಮೇಲೆ ಯಾವುದೇ ರೀತಿಯಾದಂತಹ ಫೆಸಿಲಿಟಿನೂ ಇಲ್ಲ. ನಿಮ್ದು ಏನಾರ ESI ಕಟ್ಟಕತ್ಯಾ ಅದು ಇಲ್ಲ, PF ಇಂದ ಸೌಲಭ್ಯ ಐತೆ ಅದು ಇಲ್ಲ, ಕನಿಷ್ಠ ವೇತನ ಏನಾರ ಕೊಡ್ತೀರಾ ಅದು ಇಲ್ಲ. ನೀವು ಕೊಡುವಂತಹ 16,000 18,000ಕ್ಕ ಇಷ್ಟೆಲ್ಲಾ ಪ್ರೋಸೆಸ್ ಬೇಕಾ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಉದ್ಭವ ಆಗತಿ. ಇಷ್ಟೆಲ್ಲಾ ಇದ್ದಾಗ ಹೋಗ್ಲಿ ಸೇವಾ ಭದ್ರತೆ ಏನಾರ ಕೊಡ್ತೀರಾ ಅದು ಇಲ್ಲ. ಈ ವರ್ಷ ತಗೊಂಡಿರ್ತಕ್ಕಂಥ ಗೆಸ್ಟ್ ಟೀಚರ್ಸ್ ನ ಮುಂದಿನ ವರ್ಷ ತಗೊಂತಿರೋ ಇಲ್ಲೋ ಅದ ಗೊತ್ತಿಲ್ಲ. ಹಿಂಗಿರುವಾಗ ಇಷ್ಟೆಲ್ಲ ಪ್ರೊಸೆಸ್ ಮಾಡಿ ಇಷ್ಟೆಲ್ಲ ತ್ರಾಸ್ ಕೊಟ್ಟು ಮತ್ತ ಎಜುಕೇಶನ್ ಏನು ಫಲಿತಾಂಶ ಡೌನ್ ಆಗಿದ್ದಕ್ಕ ಗೆಸ್ಟ್ ಟೀಚರ್ಸ್ ನ ಹೊಣೆ ಮಾಡುವಂತದ್ದು ತುಂಬಾ ಬೇಸರ ವ್ಯಕ್ತವಾಗುವಂತಹ ವಿಷಯ. ಇದು ವಿಷಾದಕರ ವಿಷಯವೂ ಕೂಡ ಹೌದು. ಸೊ ಆ ಕಾರಣಕ್ಕಾಗಿ ಈ ರಿಕ್ರೂಟ್ಮೆಂಟ್ ಯಾವ ಸಂದರ್ಭದಲ್ಲೂ ಕೂಡ ಸ್ಟಾಪ್ ಆಗಬಹುದು. ದ ಗವರ್ಮೆಂಟ್ ಆಫ್ ಕರ್ನಾಟಕ ಆರ್ ದ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಮೇ ಕಾಲ್ ಆಫ್ ದಿಸ್ ನೋಟಿಫಿಕೇಶನ್ ಬೈ ಎನಿ ಟೈಮ್ ಇದನ್ನ ಅವರು ಏನ್ ಮಾಡಬಹುದು, ಕ್ಯಾನ್ಸಲೇಷನ್ ಮಾಡ್ಕೋಬಹುದು. ಸೊ ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕ್ಯಾನ್ಸಲೇಷನ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ, ಕ್ಯಾನ್ಸಲ್ ಆಕತ್ತಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಯಾಕೆ ಹೇಳತ್ತಿಲ್ಲ ಅಂತ ಹೇಳಿದ್ರೆ ಆಮೇಲೆ ಏನಾರ ಕ್ಯಾನ್ಸಲ್ ಆಗಿದ್ರೆ ಸರ್ ನೀವು ಹೇಳಿದ್ರಿ ಕ್ಯಾನ್ಸಲ್ ಆಕತ್ತಂತ ಹೇಳಿ ನಾವೆಲ್ಲ ಕಡೆ ಕೈ ಬಿಟ್ಕೊಂತ ಬಿಟ್ವಿ ಅಂತ ಅನ್ನೋದು ಮತ್ತೆ ನನ್ನ ಬ್ಲೇಮ್ ಮಾಡೋದಾಗಬಾರ್ದು. ನನ್ನ ಉದ್ದೇಶ ಇಷ್ಟ, ಈ ರೀತಿಯಾದಂತಹ ಅವೈಜ್ಞಾನಿಕವಾದಂತಹ ಪದ್ಧತಿಯನ್ನ ತಗೊಂಡ್ಬರೋದಕ್ಕಿಂತ ನೀವು 100ರಿಂದಲ್ಲ 200 300 ನಮ್ GPSTR ಬರಿತೀವಿ ನಾವು, 400 300 ಎಕ್ಸಾಮ್ ಇನ್ನು ಅಂಕಗಳಿಗೆ ಎಕ್ಸಾಮ್ ಅನ್ನ ಬರಿತೀವಿ. ಸೊ ಅಂತಹ ಪ್ರಶ್ನೆ ಪತ್ರಿಕೆಯನ್ನು ತಂದ್ರೂ ಪರವಾಗಿಲ್ಲ, ಪರ್ಮನೆಂಟ್ ಪೋಸ್ಟ್ ಅನ್ನ ತುಂಬ್ಕೊಂಡ್ಬಿಡ್ರಿ. ಇಷ್ಟೆಲ್ಲ ನಿಮ್ಗೆ ಕ್ವಾಲಿಟಿ ಎಜುಕೇಶನ್ ಬೇಕು ಮತ್ತೆ ಕ್ವಾಲಿಟಿದ ಬೇಕು ಅಂತ ಹೇಳಿದ್ರೆ ಗೆಸ್ಟ್ ಟೀಚರ್ಸ್ ಬ್ಲೇಮ್ ಮಾಡೋ ಬದ್ಲಿ ಪರ್ಮನೆಂಟ್ ಪೋಸ್ಟ್ ಅನ್ನ ಕಾನ್ಫರ್ಮ್ ಮಾಡ್ಕೊಂಡು ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ಬಿಡ್ಬೋದಲ್ಲ. ಇಷ್ಟೆಲ್ಲ ಅವಶ್ಯಕತೆನೇ ಇರುವುದಿಲ್ಲ. ಸೊ ಇದು ನನ್ನ ಉದ್ದೇಶ ಆಗಿರೋದ್ರಿಂದ ಕ್ಯಾನ್ಸಲ್ ಆಕ್ಕತಿ ಅನ್ನೋದು ಕನ್ಫರ್ಮೇಶನ್ ಇಲ್ಲ, ಬಟ್ ಮೇ ಬಿ ಕ್ಯಾನ್ಸಲ್ ಆಗ್ಬೋದು ಅನ್ನುವಂತಹ ಒಂದು ಸಣ್ಣ ಕ್ಲೂ ಅನ್ನ ನಿಮ್ಗೆ ಕೊಟ್ಟೇನೆ. ಆದ್ರೆ ಎಲ್ಲೂ ಕೂಡ ನಿಮ್ಮ ಅಧ್ಯಯನವನ್ನ ಸ್ಟಾಪ್ ಮಾಡಬೇಡ್ರಿ. ಇದು ಕ್ಯಾನ್ಸಲ್ ಆಗ್ಲಿ ಆಗದೆ ಇರ್ಲಿ, ನಿಮ್ಮ ಸ್ಟಡಿ ಕಂಟಿನ್ಯೂಸ್ ಆಗಿರ್ಲಿ. ಇದಕ್ಕೆ ಅಷ್ಟ ಅಲ್ಲ, ಎಲ್ಲಾ ಎಕ್ಸಾಮ್ಗೂ ಕೂಡ ಅದು ಹೆಲ್ಪ್ ಆಕತಿ. ಕ್ಯಾನ್ಸಲ್ ಆದ್ರ ಚಲೋ, ಕ್ಯಾನ್ಸಲ್ ಆಗದೆ ಇದ್ರ ಮತ್ತೆ ಈ ಎಕ್ಸಾಮ್ ಅನ್ನ ಬರೀಲೇಬೇಕಾದಂತ ಅನಿವಾರ್ಯತೆ ಬರ್ತತಿ, ಡೆಮೋ ಕ್ಲಾಸ್ ಅನ್ನ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಬರ್ತತಿ. ಸೊ ಇದಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು. ಇದೇ ತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.